ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದಕ್ಕೆಲ್ಲದಕ್ಕೂ ಅವ್ರು ವಿರೋಧ ಪಕ್ಷದಲ್ಲಿರೋದ್ರಿಂದ ಅದನ್ನು ಮಾಡಲೇಬೇಕು. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ, ಅವ್ರು ಮಾಡಲಿ. ಈಗೆಲ್ಲ ಏನು ಜಾತಿಗಳು, ಈಗ ಮಡಿವಾಳರು ನಾವು 40 ಲಕ್ಷ ಇದ್ದೀವಿ 30 ಲಕ್ಷ ಇದ್ದೀವಿ ಅಂತ ಹೇಳ್ತಿದ್ರು, ಅವ್ರದ್ದು ಕಡಿಮೆ ಆಗೈತೆ. ಅದೇ ರೀತಿ ಸುಮಾರು ಸಮುದಾಯಗಳದ್ದು ಕಡಿಮೆ ಐತೆ. ಈಗ ನಾವು ಒಕ್ಕಲಿಗರು ಮತ್ತು ಲಿಂಗಾಯತರು ಮಾತ್ರ ನಾವು ಮಾತಾಡ್ತಾಯಿದ್ದೀವಿ, ಬೇರೆ ಸಮುದಾಯದ ಮುಖಂಡರುಗಳು ಯಾರನ್ನು ಮಾತಾಡ್ತಾ ಇಲ್ಲ. 5 ಕೋಟಿ 98 ಲಕ್ಷ ಏನು ಜನಸಂಖ್ಯೆ ಇತ್ತು 2014ರಲ್ಲಿ, ಅದನ್ನು ಆಲ್ಮೋಸ್ಟ್ ನಾವು ನೋಡ್ದಂಗೆ ಅರ್ಬನ್ನಲ್ಲಿ 99% ಸಮೀಕ್ಷೆ ಆಗೈತೆ. ರೂರಲ್ಲಿ ಏನು ಅಬ್ಬಬ್ಬ ಅಂದರೆ ಒಂದು 10% ಕಡಿಮೆ ಆಗಿರ್ಬೋದು. ಈ ಅಪಾರ್ಟ್ಮೆಂಟ್ಗಳಲ್ಲಿರುವಂಥವ್ರು, ಇಲ್ಲ ಊರಲ್ಲಿಲ್ಲದೆ ಸಿಗದೇ ಇರುವಂಥವ್ರು ಇರ್ಬೋದು, ಇಲ್ಲ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಹಾಗಾಗಿ ಅದು ಒಂದು 10% ಕಡಿಮೆ ಆಗೈತೆ. ಇನ್ನು ಸಮೀಕ್ಷೆ ಆಗೈತೆ, 10 ವರ್ಷದ ಹಿಂದೆ ಆಗಿರೋ ಸಮೀಕ್ಷೆ ಅದು. ಅದನ್ನು ಬೇಡ, ಈಗ ಹೊಸ್ದಾಗಿ ಮಾಡಿ ಅಂತ ನಮ್ದೆಲ್ಲರದ್ದು ಒತ್ತಾಯ. ಸರ್, ಜೊತೆಗೇನೆಂದರೆ ಸಿದ್ದರಾಮಯ್ಯನವರು ಏನಂತ ಹೇಳಿದ್ರೆ, ಒಂದು ಅವರ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳಿಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಕಟ್ಟಾಕ್ಲಿಕ್ಕೋಸ್ಕರ ಈ ರೀತಿ ರಾಜಕೀಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಒಂದಷ್ಟು ವಿಶ್ಲೇಷಕರು. ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಅದು ಯಾವುದೂ ನಮಗೆ ಆ ಥರ ಅನ್ನಿಸ್ತಾ ಇಲ್ಲ. ಆ ಥರದ್ದೆಲ್ಲ ಏನು ಬೆಳವಣಿಗೆಗಳಿಲ್ಲ. ಇದನ್ನು BJPಯವರು ಮಾತಾಡಬೇಕು. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರ್ಬ್ ಮಾಡೋಕ್ಕೆ ಹಿಂಗೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಕರ್ಬಾಗಲ್ಲ, ಸಿದ್ದರಾಮಯ್ಯನವ್ರನ್ನೂ ಕರ್ಬ್ ಮಾಡೋಕ್ಕೆ ಹೋಗೋದು ಇಲ್ಲ. ಕರ್ಬಾಗುವಂಥ ಮನಸ್ಥಿತಿ ನಮ್ಮಲ್ಲಿ ಯಾರಿಗೂ ಇಲ್ಲ. ಈಗ ಪ್ರತಾಪ್ ಸಿಂಹ ಅವರು ಏನು ಅಂದರೆ ಒಂದು ಸ್ಟ್ಯಾಟಿಸ್ಟಿಕ್ ಹೇಳ್ತಾ ಇದ್ದಾರೆ ಅಂದರೆ, ಹಿಂದೂಗಳನ್ನೇ ನೀವು ಜಾತಿಗಳನ್ನೆಲ್ಲ ಇಷ್ಟೆಲ್ಲ ಹೊಡೆದು ಮಾಡಿ ನೀವು ಆಯ್ತಪ್ಪ, ಮುಸ್ಲಿಮರಲ್ಲೂ ಪಪ್ಪಂಗಗಳಿದ್ದಾವೆ, ಅವನ್ನ ಒಂದಾಗಿ ನೀವು ತೋರಿಸ್ತೀರಿ, ಹಿಂದೂಗಳನ್ನ ಹೊಡೆದಿದ್ದೀರಿ. ಅದರಲ್ಲೂ ಈಗ ಮುಸಲ್ಮಾನರಲ್ಲೂ 70 ಲಕ್ಷ ಏನೋ ತೋರಿಸೋರೆ. ಅದರಲ್ಲೂ ಸುಮಾರು ಪಂಗಡಗಳೈತೆ. ಈಗ ಲಿಂಗಾಯತರುಗಳಲ್ಲಿ ಈಗ ನಮ್ಮಲ್ಲೇ 68, ಒಕ್ಕಲಿಗರಲ್ಲಿ 63 ಪಂಗಡ ಐತೆ. ಲಿಂಗಾಯತರಲ್ಲಿ ಹೆಚ್ಚು ಕಡಿಮೆ ಒಂದು 100 ಬರ್ಬೋದು ಪಂಗಡಗಳು. ಅವರೆಲ್ಲರೂ ಅವ್ರ ಸಂಸ್ಕಾರ ಏನು, ಅವ್ರ ದಿನನಿತ್ಯ ನಡ್ಕೊಳ್ಳುವಂಥದ್ದೇನು, ಅವರ ಸಮುದಾಯಕ್ಕೆ ಅವರ ಧರ್ಮಕ್ಕೆ ತಕ್ಕಂತೆ ಅವ್ರು ನಡ್ಕೊತಾರೆ. ಹಾಗಾಗಿ ಅವರೆಲ್ಲರೂ ಒಂದೇ ಅಂತ ನಾವು ನೋಡಬೇಕು ಅಂತ ಅನ್ನೋದು ನನ್ನ ಭಾವನೆ. ಲಿಂಗಾಯತರೇ ವಿವಿಧ ಪಂಗಡಗಳಿರ್ಬೋದು, ಅವರು ಒಂದೇ ಇದಕ್ಕೆ ಸೇರುವಂಥದ್ದವರು.